ಥರ ಬಿಸಿಲಲ್ಲಿ ನಿಂತು 3 ತಿಂಗಳು ನಿಂತಿರೋದಕ್ಕೆ ಗಾಳಿ ಕಡಿಮೆ ಆಗ್ಬಿಟ್ಟು ಪಂಚರ್ ಆಗೋ ಸ್ಥಿತಿಗೆ ಬಂದ್ಬಿಟ್ಟಿದ್ದು. ಅಲ್ಲೇ ಪೆಟ್ರೋಲ್ ಪಂಪಲ್ಲಿ ಗಾಳಿ ಓಡಿಸ್ಕೊಂಡು ಅಲ್ಲಿಂದ ಹೊರಟಿದ್ದು ನಾವು ಆಲ್ಮೋಸ್ಟ್. ಅಣ್ಣ ತುಂಬ ಜನ ಕಮೆಂಟ್ಸ್ ಹಾಕಿದ್ದೀರಾ. ನಮ್ಮ ಯೋಗೇಶ್ ಅವರು ಕೇಳ್ತಾ ಇದ್ದಾರೆ, ಆಟೋ ಮೈಸೂರು ನಂಬರ್ ಪ್ಲೇಟ್ ಇದೆ, ಮೈಸೂರು ಗಾಡಿನ ಬೆಂಗಳೂರಲ್ಲಿ ವರ್ಷಕ್ಕೆ ಪರ್ಮಿಟ್ ಮಾಡಿಸ್ಕೋಬೋದಾ, ಆಟೋ ಬೆಲೆ ಏನು ಬಿದ್ದಿರ್ಬೋದು ಗುರು ಅಂತ. ಹಣ ಆಟೋ ಬೆಲೆ 1,35,000 ರೂಪಾಯಿ ಬಿತ್ತು ನಮಗೆಲ್ಲ ಖರ್ಚು ಸೇರಿ. ಮತ್ತು ಯೋಗೇಶ್ ಅವರು ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ನಮಗೂ ಆಟೋ ಬೇಕು, ಯಾವ ರೀತಿ ತೊಗೊಂಡ್ರೆ ಸ್ವಲ್ಪ ಹೇಳಿಕೊಡ್ತೀರಾ ಅಂತ ಹೇಳಿ. ಮೈಸೂರು ಸಿಟಿನೇ ನಾನು ಆಟೋ ಡ್ರೈವರ್, ಅದಕ್ಕೆ ಕೇಳಿದೆ ಅಂತ. ಇದು ಫೈನಾನ್ಸರ್ಗಳು ಯಾರು ಇರ್ತಾರೆ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಬೇಕು. ಅವ್ರು ಯಾವಾಗ ಹರಾಜಾಗುತ್ತೆ, ಯಾವಾಗ ಸೀಸಿಂಗಲ್ಲಿ ಬರುತ್ತೆ ಅಂತ ಅವರು ಹೇಳ್ತಾರೆ. ಅದು ಅವರೇ ತಿಳಿಸ್ಕೊಡ್ತಾರೆ ಯಾವ ಥರ ಹರಾಜಲ್ಲಿ ತೆಗಿಯೋದು, ಸೀಸಿಂಗ್ ಯಾವ ಥರ ಇದು ಮಾಡೋದು ಅಂತ ಹೇಳಿ. ಆವಾಗ ಅದನ್ನು ತಗೊಂಡ್ರೆ ಆಯ್ತದೆ. ರವಿ ಸಾರಾ ಬೆಳವಾಡಿ ಅಂತ ಹಾಕಿದ್ದಾರೆ. ಮತ್ತು ರೇಣುಕಾ ಪ್ರಸಾದ್ ಅಂತೆ ಚೆನ್ನಾಗಿ ಬೈದವ್ರು ನನಗೆ. ಕನ್ನಡನ ನೆಟ್ಟಿಗೆ ಟೈಪ್ ಮಾಡು, ಇಲ್ಲಾಂದರೆ ಸುಮ್ಮನೆ ಇರು, ನಿನ್ನ ಕರ್ಮ ಅದು, ನನಗೆ ಯಾಕೆ ಬೇಕು ಟೈಮ್ ವೇಸ್ಟ್ ಅಂತ. ಆಮೇಲೆ ನಾನು ಹಾಕಿದೆ ಆಟೋ ಡ್ರೈವರ್ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ವಾಪಸ್ ರಿಪ್ಲೈ ಸಾರಿ ಅಂತಲೂ ಹೇಳೋರು ರೇಣುಕಾ ಪ್ರಸಾದ್ ಅವರು. ತುಂಬ ಜನ ಪ್ರೈಸ್ ಎಷ್ಟು ಅಂತಲೇ ಕೇಳಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ. ಪ್ರೈಸ್ ಬಂದು 1,35,000 ರೂಪಾಯಿ ಹೆಚ್ಚು ಕಮ್ಮಿ ಖರ್ಚಾಯ್ತು ನಮಗೆ. ಮತ್ತು ಬೆಂಗಳೂರಲ್ಲಿ ಯಾವುದೇ ಗಾಡಿ ಇದ್ರೂ, ಯಾವ ಊರು ಗಾಡಿ ಇದ್ರೂ ಸರಿ, ಮೈಸೂರದಾಗಲಿ ಹುಬ್ಳಿದಾಗಲಿ ಯಾವ ಊರ್ದಾದ್ರೂ ನಾವು CC ತಗೊಂಡು ಇಲ್ಲಿದ್ದು ಪರ್ಮಿಟ್ ಹಾಕ್ಸ್ಕೊಂಡು ರೆಡಿ ಮಾಡಿಸ್ಕೋಬೋದು, ಯಾವುದೇ ಊರ್ದು ಗಾಡಿ ಇದ್ರೂ. ತುಂಬ ಜನ ಪ್ರೈಸ್ ಕೇಳಿದ್ರು. ಒಂದು 1,35,000 ರೂಪಾಯಿ ಆಗಿದೆ ನಮಗೆ. ಒಳ್ಳೆ ಗಾಡಿ ಮಾತ್ರ. ಆಲ್ಮೋಸ್ಟ್ ಮದ್ದೂರು ರೀಚ್ ಆದರೆ ತುಂಬ ಜನ ವೀಡಿಯೋಸ್ ನೋಡಿ ಲೈಕ್ ಮಾಡಿರ್ತೀರ ಮತ್ತು ಶೇರ್ ಮಾಡಿರ್ತೀರ. ಬಟ್ ಪೇಜನ್ನು ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನನಗೆ ಇವಾಗ ಟೋಟಲ್ಲು 1,500 ಜನ ಫಾಲೋವರ್ಸ್ ಆಗಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.